ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತೆ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ಚಿರೋಟಿ ರವೆಯಿಂದ ಉಪ್ಪಿಟ್ಟು ಮಾಡಿದ್ದೇನೆ. ನೋಡ್ರಿ, ನಾರ್ಮಲ್ ರವದಕ್ಕಿಂತ ಕೇಸರಿ ರವೆ, ಬಾಂಬೆ ರವೆ ಅಂತ ಮಾಡ್ತೀವಲ್ರಿ ನಾವು, ಆ ಉಪ್ಪಿಟ್ಟಿಗಿಂತ ಈ ಚಿರೋಟಿ ರವದ ಉಪ್ಪಿಟ್ಟು ಭಾರಿ ಸಾಫ್ಟ್ ಹಾಗೂ ಭಾರಿ ಮೆತ್ತು, ಭಾಳ ಚಂದ ಇರ್ತದೆ. ನೋಡ್ರಿ, ಎಲ್ಲರಿಗೂ ಇಷ್ಟ ಆಗ್ತದ್ರಿ ಇದು ಉಪ್ಪಿಟ್ಟು. ಈ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಈಗ ನಿಮ್ಗೆ ಒಂದು ಸ್ಪೂನ್ ತೋರಿಸ್ತೀನಿ ನೋಡಿರಿ, ಎಷ್ಟು ಸಾಫ್ಟ್ ಬಂದದ್ರಿ. ನೋಡಿರಿ, ಫುಲ್ ನೋಡಿರಿ, ಮೆತ್ತಗೆ ಸಾಫ್ಟ್ ಭಾರಿ ಬಂದದ ನೋಡಿರಿ ಉಪ್ಪಿಟ್ಟು. ಬಾಯಲ್ಲಿಟ್ಟರೆ ಕರಿ ಬಿಡ್ತದೆ ನೋಡ್ರಿ, ಅಷ್ಟು ಸಾಫ್ಟ್, ಅಷ್ಟು ಮೆತ್ತಗೆ ಬಂದದ್ರಿ. ನೀವು ಈ ಥರ ಒಮ್ಮೆ ಟ್ರೈ ಮಾಡಿರಿ. ಈಗ ಈ ಉಪ್ಪಿಟ್ಟನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನೋಡಿರಿ, ಇವತ್ತು ನಾನು ಈ ಚಿರೋಟಿ ರವದಿಂದ ಉಪ್ಪಿಟ್ಟನ್ನು ಮಾಡ್ತೇನೆ. ನೋಡಿರಿ, ನಾರ್ಮಲ್ ಬಾಂಬೆ ರವೆ ಸಿಗ್ತಾವಲ್ರಿ ಉಪ್ಪಿಟ್ಟು ರವೆ ರೀ, ಆ ರವಕ್ಕಿಂತ ಇವು ಚಿರೋಟಿ ರವೆ ಭಾಳ ಸಣ್ಣ ಇರ್ತಾವಲ್ರಿ. ಇದ್ರದ್ದು ಉಪ್ಪಿಟ್ಟು ಅಂದ್ರೆ ಭಾರಿ ಟೇಸ್ಟಿ ನೋಡಿರಿ. ಈಗ ಇದರಿಂದ ಉಪ್ಪಿಟ್ಟು ಮಾಡ್ತಾಯಿದ್ದೇನೆ ನೋಡಿರಿ. ಇವತ್ತು ಈ ಉಪ್ಪಿಟ್ಟಿಗೆ ನಾನು ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡು ಬಂದೀನಿ ರೀ. ಇದು ಕರಿಬೇವು ರೀ. ಕರಿಬೇವು ಅಪ್ಪಟ ಹಾಕಿದ್ರೆ ತೆಗೆದು ಒಗಿತಾರೆ, ಆರೋಗ್ಯಕ್ಕೆ ಚಲೋ ಅಲ್ಲ ಅದು. ಕರಿಬೇವು ತಿಂದ್ರೆ ಚಲೋ ಅಂತೇಳಿ ಅದಕ್ಕೆ ನಾನು ಹೋಳಿ ಹಾಕಕತ್ತೀನಿ ನೋಡಿರಿ. ಅಪ್ಪಟ ಆದ್ರೆ ತೆಗೆದು ಹಾಕಿಬಿಡ್ತೀವ್ರಿ, ನಾವು ತಿನ್ನಂಗಿಲ್ಲ. ಹೀಗಾಗಿ ಈ ಥರ ಕಟ್ ಮಾಡಿ ಹಾಕಿ, ಇನ್ನೂ ಸಣ್ಣ ಕಟ್ ಮಾಡ್ಕೊಂಡು ತಿಂದ್ರೆ ಚಲೋನ ರೀ. ಹೀಗಾಗಿ ಕಟ್ ಮಾಡ್ಕೊಂಡು ತೊಗೊಂಡೇನಿ ರೀ. ಟಮಾಟಿ ತೊಗೊಂಡೇನಿ ರೀ, ಇದು ಕೊತ್ತಂಬರಿ ಮತ್ತು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡೇನಿ ರೀ. ಇದಕ್ಕೆ ನಾನು ಉಳ್ಳಾಗಡ್ಡಿ ಹಾಕಕತ್ತಿಲ್ಲ ರೀ. ನೀವು ಬೇಕಂದ್ರೆ ನೀವು ಉಳ್ಳಾಗಡ್ಡಿ ಹಾಕೋಬೋದು ರೀ. ನಾನು ಉಳ್ಳಾಗಡ್ಡಿ ಹಾಕಿದ್ದಕ್ಕೆ ಬೆಳ್ಳುಳ್ಳಿ ತೊಗೊಂಡು ನೋಡಿರಿ. ನೀವು ಉಪ್ಪಿಟ್ಟಿಗೆ ಯಾವುದೇ ಉಪ್ಪಿಟ್ಟು ಮಾಡಿರಿ, ಬೆಳ್ಳುಳ್ಳಿ ಹಾಕೋದು ಮಾತ್ರ ಭಾರಿ ಟೇಸ್ಟಿ ನೋಡಿರಿ. ಬೆಳ್ಳುಳ್ಳಿ ಹಾಕೋದು ಮಾತ್ರ ಮಿಸ್ ಮಾಡಬೇಡ್ರಿ. ಹೀಗಾಗಿ ಈಗ ಬೆಳ್ಳುಳ್ಳಿ ತೊಗೊಂಡು ನೋಡಿರಿ ನಾನು. ಈಗ ಈ ಉಪ್ಪಿಟ್ಟನ್ನು ಮಾಡ್ತೀನಿ ನೋಡಿರಿ. ನೋಡಿರಿ, ನಾನೀಗ ಮೊದಲಿಗೆ ಬೊಗೋಣಿನ ಇಟ್ಟಿನ್ರಿ. ಅಂದ್ರೆ ಮೊದಲ ಉಪ್ಪಿಟ್ಟಿಗೆ ಒಗ್ಗರಣೆನ ಹಾಕ್ತೀನಿ ನೋಡಿರಿ. ಮೊದಲು ಆ ಒಗ್ಗರಣೆ ಹಾಕಿ ನೀರು ಹಾಕಿ ಆಮೇಲೆ ರವಾನ ಹುರ್ಕೋತೀನಿ ರೀ. ಈಗ ನೋಡಿರಿ, ಎಣ್ಣೆನ ಕಾಯ್ದದ್ರಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ, ಈಗ ಸಾಸಿವೆ ಹಾಕ್ತಾರೆ. ಈಗ ಈ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೀನಿ ನೋಡಿರಿ. ಅವು ಒಂದು ಸ್ವಲ್ಪ ಕೆಂಪಾಗತ್ತವ್ರಿ. ಈಗ ಶೇಂಗಾ ಹಾಕ್ತೀನಿ ನೋಡಿರಿ. ಒಂದು ಸ್ವಲ್ಪ ತಿರುಗಾಡ್ತೀನಿ ರೀ. ಈಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ತೀನಿ ನೋಡಿರಿ. ಹಾಗೆ ಕರಿಬೇವನು ಹಾಕ್ತೀನಿ. ಈಗ ಹಸಿಮೆಣಸೆ ಹಾಕ್ತೀನಿ. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕ್ರಿ. ಈಗ ಇದಕ್ಕೆ ಟಮಾಟೆ ಹಾಕ್ತೀನಿ ನೋಡಿ. ಈ ಟಮಾಟೆನೂ ಹಾಕ್ತೀನಿ ನೋಡಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೋಡಿ. ಈಗ ಇದಕ್ಕೆ ನೀರು ಹಾಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀನಿ ನೋಡ್ರಿ. ಹಾಕ್ತಾರೆ. ಸ್ವಲ್ಪ ಸಕ್ಕರೆ ಹಾಕ್ತಾರೆ ನೋಡ್ರಿ. ಮತ್ತು ಸಕ್ಕರೆ ಹಾಕಿದ್ರೆ ಉಪ್ಪಿಟ್ರೆ ಟೇಸ್ಟಿ ಆಗ್ತದ್ರಿ. ಈಗ ಇದನ್ನೆಲ್ಲ ಹಾಕಿನಲ್ರಿ, ಚೆಂದಾಗೆ ಮಿಕ್ಸ್ ಮಾಡಿ ಈಗ ಇದು ನೀರು ಹೆಸರು ಬರುತ್ತಂದ್ರೆ ನಾವು ಆ ರವಾನ ಹುರ್ಕೋಬೇಕು ನೋಡ್ರಿ. ಈ ಕಡೆ ನೀರು ಹೆಸರು ಹುರಿಬೇಕು ರೀ, ಆ ಕಡೆ ರವಾನ ಹುರಿಬೇಕು ರೀ. ಅಂದ್ರೆ ಉಪ್ಪಿಟ್ಟು ಭಾರಿ ಆಗ್ತದೆ ನೋಡ್ರಿ. ಹಂಗೆ ಹೆಸರು ಬಂದು ನೀರನ್ನಾಗ ಸುಡು ರವೆ ಹಾಕಿಬಿಡ್ಬೇಕು ರೀ. ಉಪ್ಪಿಟ್ಟು ಮೆತ್ತಗೆ ಸಾಫ್ಟ್ ಭಾರಿ ಆಗ್ತದೆ ನೋಡ್ರಿ. ಈಗ ಇದು ಹೆಸರು ಬರುತ್ತಾನೆ ನಾನು ರವೆ ಹುರಿತ ನೋಡ್ರಿ. ಈಗ ನೋಡ್ರಿ ರವಾನ ಹುರ್ಕೋತಾರೆ. ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ನೋಡ್ರಿ. ಈಗ ಎಣ್ಣೆ ಹಾಕಿನ್ರಿ, ಸ್ವಲ್ಪ ಸಣ್ಣ ಉರಿಟ್ಟು ಹುರಿತೀನಿ ನೋಡ್ರಿ. ಚೆಂದಾಗಿ ಹುರ್ಕೋಬೇಕ್ರಿ. ನೀವು ದಪ್ಪ ರವದ ಉಪ್ಪಿಟ್ಟು ಮಾಡಿರ್ತೀರಿ, ಕೇಸರಿ ರವದ್ದು ಮಾಡಿರ್ತೀರಿ, ಬಾಂಬೆ ರವದ್ದು ಮಾಡಿರ್ತೀರಿ. ಈ ಥರ ಉಪ್ಪಿಟ್ಟನ್ನು ಒಮ್ಮೆ ಟ್ರೈ ಮಾಡಿ ನೋಡ್ರಿ. ನೀವು ಭಾರಿ ಮೆತ್ತಗೆ ಭಾರಿ ಚೆಂದ ಬರ್ತದೆ ನೋಡ್ರಿ ಉಪ್ಪಿಟ್ಟು. ಈ ಥರ ಚೆಂದಾಗಿ ಹುರಿಬೇಕು ನೋಡ್ರಿ. ಈಗ ಈ ರವೆ ಚೆಂದಾಗಿ ಹುರ್ಕೊಳ್ಳಿ ನೋಡ್ರಿ. ನಾನು ಈಗ ಇಲ್ಲಿ ನೀರನ್ನು ಹೆಸರು ಬಂದದ್ರಿ. ಈಗ ಹಾಕಿ ತಿರುಗಾಡ್ತೀನಿ ನೋಡ್ರಿ. ಈಗ ನೋಡ್ರಿ, ಈ ರವಾನ ಕಡೆಗೆ ತೆಗ್ದೀನಿ ರೀ. ಇದು ನೀರು ಹೆಸರು ಬರತ್ತದಲ್ರಿ. ಈಗ ಸ್ವಲ್ಪ ಹಾಕೋತೀನಿ ನೋಡ್ರಿ.
ಸ್ವಲ್ಪ ಸ್ವಲ್ಪ ಹಾಕೊಂಡು ತಿರುಗಾಡ್ಬೇಕ್ರಿ, ಯಾಕಂದ್ರೆ ಇದು ಸಣ್ಣ ರವೆ ಇರ್ತದೆ ರೀ, ಫುಲ್ ಗಂಟಾಗೋ ಚಾನ್ಸ್ ಇರ್ತದೆ ರೀ. ಹೀಗಾಗಿ ತುಸ್ತುಸನೇ ಹಾಕಿ ಹಂಗೆ ತಿರುಗಾಡ್ಬೇಕು ನೋಡಿ. ಈಗ ಮತ್ತೆ ಹಾಕ್ತಾ ಇದ್ದೀನಿ ಇದೇ ಥರ ಎಲ್ಲನೂ ತಿರುಗಾಡ್ತಾರೆ ಹಾಕಿ ನೋಡಿರಿ. ಈಗ ಎಲ್ಲ ರವಾನು ಹಾಕಿ ತಿರುಗಾಡೀನಿ. ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ನೋಡಿರಿ. ಈಗ ಕೊತ್ತಂಬರಿ ಹಾಕ್ತಾರೆ, ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಮಸ್ತ್ ಬಂದದ್ರ ಉಪ್ಪಿಟ್ಟ. ಈಗ ಇದನ್ನು ಚೆಂದಾಗಿ ಮಿಕ್ಸ್ ಮಾಡೀನಿ. ಈಗ ಒಂದು ಪ್ಲೇಟ್ ಮುಚ್ಚಿಡ್ತೀನಿ ನೋಡಿರಿ, 1 ನಿಮಿಷ ಹೋಮ್ಗಾಯ್ಬೇಕ್ರಿ ಅದು. ಈಗ ಈ ಪ್ಲೇಟನ್ನು ಮುಚ್ಚಿಡ್ತೀವಿ 5 ನಿಮಿಷ, 1 ನಿಮಿಷ ಹೋಮ್ಗಾಯಿಲ್ರಿ. ಈಗ ನೋಡಿರಿ ಇದು 1 ನಿಮಿಷ ಆಗ್ಯದ, ಫುಲ್ ಮಸ್ತ್ ಹೋಮ್ಗಾಯ್ದದ್ರಿ. ಈಗ ಬೇರೆ ಒಂದು ಬಟ್ಲಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ಈಗ ನೋಡಿರಿ ಈ ಬಟ್ಲಿಗೆ ಮೊದಲು ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ತೀನಿ ನೋಡಿರಿ, ಅಂದ್ರೆ ಉಪ್ಪಿಟ್ಟನ್ನ ಇದ್ರಾಗ ಸರ್ವ್ ಮಾಡ್ತೀನಿ ನೋಡಿರಿ. ಈಗ ಉಪ್ಪಿಟ್ಟನ್ನ ಈ ಬೌಲಿಗೆ ಹಾಕೋತೀನಿ ನೋಡಿರಿ. ಈಗ ನೋಡಿರಿ ಈ ಬಟ್ಲಿಗೆ ಸರ್ವ್ ಮಾಡಿದ್ದೀನಿ. ಈಗ ಇದನ್ನು ಇನ್ನೊಂದು ಪ್ಲೇಟಿಗೆ ಹಾಕೋತೀನಿ ನೋಡಿರಿ. ಈಗ ಈ ಉಪ್ಪಿಟ್ಟನ್ನು ಈ ಪ್ಲೇಟಿಗೆ ಸರ್ವ್ ಮಾಡ್ತೀನಿ ನೋಡಿರಿ. ಸೂಪರ್ ಆಗ್ಯದ ನೋಡಿರಿ. ನಾನು ಮೊದಲೇ ಕೊತ್ತಂಬರಿನ ಬಟ್ಲಿಗೆ ಹಾಕಿದ್ದಲ್ರಿ, ಹೀಗಾಗಿ ಗಾರ್ನಿಸ್ ತುಂಬ ಚೆನ್ನಾಗಿ ಬಂದದ ನೋಡಿರಿ. ನೋಡಿರಿ ಸೂಪರ್ ಟೇಸ್ಟಿ ಅದ ಚಿರೋಟಿ ರವದ ಉಪ್ಪಿಟ್ಟು ರೆಡಿ ನೋಡಿರಿ. ಈ ಉಪ್ಪಿಟ್ಟು ಚಿರೋಟಿ ರವದ ಉಪ್ಪಿಟ್ಟು ವಿಡಿಯೋನ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸಬ್ರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ಇದು ನೋಡಿರಿ ಎಷ್ಟು ಸಾಫ್ಟ್ ಬಂದದ್ದು ತೋರಿಸ್ತೀನಿ ನೋಡಿರಿ ನಿಮಗೆ. ಈಗ ಸ್ಪೂನ್ದಿಂದ ನೋಡಿರಿ ಈ ಥರ ಮಾಡಿದ್ರೆ ಗೊತ್ತು ನೋಡಿರಿ ಎಷ್ಟು ಮೆತ್ತಗೆ ನೋಡಿ, ಇಡ್ಲಿ ಥರ ಮೆತ್ತ ಬಂದದ್ದು ನೋಡಿರಿ. ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ಆಗ್ಯದ ನೋಡಿರಿ. ಇದು ಒಂದು ಟೇಸ್ಟ್ ಭಾರಿ ಇರ್ತದೆ ರೀ. ನೀವು ಟ್ರೈ ಮಾಡಿ ನೋಡಿರಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸ್ರಿ. ನಮಸ್ಕಾರ ರೀ ಎಲ್ಲರಿಗೂ.